ಟುಡೇ ರಾಯಚೂರು ಟಿವಿ ಸಾಮಾಜಿಕ ನ್ಯಾಯಕ್ಕಾಗಿ. ಆತ್ಮೀಯ ಗೌರವಾನ್ವಿತ ಸಿಂಧನೂರು ತಾಲೂಕಿನ ಸಮಸ್ತ ರೈತ ಬಾಂಧವರೇ, ಈ ದಿನ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ರೈತರಂಥ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಾ ಇದ್ದೀರಿ. ಸರ್ಕಾರ ಬಂದರೆ ಆ ಘೋಷಣೆ ಮಾತ್ರಕ್ಕೆ ಸೀಮಿತವಾಗಿದೆ. ಇಲ್ಲಿವರೆಗೆ ಒಂದಾದ್ರೂ ಸಹಿತ ಪೂರ್ವಭಾವಿಯಾಗಿ ಭತ್ತ ಇರ್ಬೋದು, ಜೋಳ ಇರ್ಬೋದು, ತೊಗರಿ ಇರ್ಬೋದು, ಹತ್ತಿ ಇರ್ಬೋದು, ಯಾವಾಗ ರೈತನ ಕಟಾವು ಶುರುವಾದಕ್ಕಿಂತ ಮುಂಚೆ ನೀವು FID ಮುಖಾಂತರ ನೋಂದಣಿ ಮಾಡ್ಕೊಳ್ತಕ್ಕಂಥ ಕಾರ್ಯ ಯಾವುದೇ ಸರ್ಕಾರಗಳು ಮಾಡ್ತಾ ಬಂದಿಲ್ಲ. ಕೇವಲ ರೈತರು ಅಂತೇಳಿ ಪ್ರತಿಯೊಬ್ಬ ರಾಜಕೀಯ ಪಕ್ಷಗಳು ರೈತ ಅಂತಕ್ಕಂಥ ಶಬ್ದವನ್ನು ಬಿಟ್ಟು ಮಾತಾಡ್ತವ್ರು ಯಾರೂ ಇಲ್ಲ. ಆದರೆ ಇವತ್ತು ದೇಶಕ್ಕೆ ಅನ್ನ ಕೊಟ್ಟಂಥ ರೈತ ಮಾತ್ರ ಸದಾ ಚಿಂತಾ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನು ಯಾಕೆ ಮಾಡ್ತಾ ಇಲ್ಲ? ಇದಕ್ಕೆ ಯಾಕೆ ಘೋಷಣೆ ಮಾಡ್ತೀರಿ? ನಿಮಗೂ ನಿಜವಾಗಲೂ ರೈತರ ಬಗ್ಗೆ ಕಾಳಜಿ ಇದ್ದರೆ ಮಾಡ್ತಾ ಇದ್ರಿ. ಕೇವಲ ರೈತ ಎಂಬ ಶಬ್ದವನ್ನು ಉಪಯೋಗಿಸ್ಕೊಂಡು ಬರೀ ಚುನಾವಣೆ ಸಂದರ್ಭ ಬಂದಾಗ ಮತಗಳನ್ನು ಪಡೆದು ಹೋದ ನಂತರ ಅಧಿಕಾರ ದುರ್ಬಳಕೆ ಮಾಡ್ಕೋತಾ ಇದ್ದೀರಿ. ಇವತ್ತು ನೀವು ಹೇಳ್ಬೇಕಂದ್ರೆ ಇವತ್ತು ನಿಮಗೆ TADA ಅಂತ ಏನಾದರೂ ಬರಬೇಕಾದ್ರೆ ಸರ್ಕಾರದಲ್ಲಿ ಎಲ್ಲ ಪ್ರತಿಪಕ್ಷದ ಶಾಸಕರು, ಆಡಳಿತ ಪಕ್ಷದ ಶಾಸಕರು ಧ್ವನಿಮತದಿಂದ ಯಾವ ಥರ ಅಂಗೀಕಾರ ಮಾಡಿಕೊಳ್ತಾ ಇದ್ದೀರಿ, ಅದನ್ನೇ ಯಾಕೆ ರೈತರ ಬಗ್ಗೆ ನೀವು ಕಾಳಜಿ ಮಾಡ್ತೀರಾ? ಮತ್ತು ಅವ್ರಿಗೆ ಎಷ್ಟು ಬೆಲೆ ಬರ್ತಕ್ಕಂಥ ಕೂಲಿ, ಇವತ್ತು ಹೊಲದಲ್ಲಿ ದುಡ್ತಕ್ಕಂಥ ಕೂಲಿಕಾರರಿಗೆ ಯಾವ ಥರ ನೀತಿ ಮಾಡಿದ್ದೀರಿ? ಈ ಮಲತಾಯಿ ಧೋರಣೆ, ಈ ಒಟ್ಟು ವ್ಯವಸ್ಥೆ ಏನೈತಲ್ಲ, ಇದು ಸುಧಾರಣೆ ಆಗಬೇಕಾಗಿದೆ. ಯಾಕಂದರೆ ನಾವು ದುಡ್ಲಿಕ್ಕೆ ತಯಾರಿದ್ದೀವಿ, ಇರ್ತಕ್ಕಂಥ ಜನ ಬದುಕಬೇಕಾಗಿದೆ.